ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಿಯ ಬಂಧುಗಳೇ, ಈ ಒಂದು ಸಂದರ್ಭದಲ್ಲಿ ಭಾರತದ ಐತಿಹಾಸಿಕ ಪರಂಪರೆಯ ಹಿನ್ನೆಲೆಯಲ್ಲಿ ದ ಎನ್ಲೈಟೆಡ್ ಎಂಪರರ್ ಅಶೋಕ ಅಂದ್ರೆ ನಾಟ್ ಎನ್ ಆರ್ಡಿನರಿ ಕಿಂಗ್. ಈ ವಾಸ್ ಎ ಗ್ರೇಟ್ ಎಂಪರರ್, ಎನ್ ಎನ್ಲೈಟೆಡ್ ಎಂಪರರ್, ಎ ಸ್ಟೇಟ್ಸ್ಮನ್. ಯಾವಾಗಲೂ ಕೂಡ ಇತಿಹಾಸದ ಬಾಂಧವ್ಯದಲ್ಲಿ ಚಿರಸ್ಥಾಯಿ ಉಳಿದಿರ್ತಕ್ಕಂಥ ಅಶೋಕ ಚಕ್ರವರ್ತಿನ ಕುರಿತು ಸ್ವಲ್ಪ ಚರ್ಚೆ ಮಾಡೋಣ. ಅಶೋಕ ವಾಸ್ ದ son and the successor Bindusara and the grandson of Chandragupta. ಅಂದ್ರೆ ಅಶೋಕ ಬಿಂದುಸಾರ್ ನಮ್ಮಗ, ಚಂದ್ರಗುಪ್ತ ಮೌರ್ಯನ ಮೊಮ್ಮಗ. ಅಶೋಕ ಅವರ ಬಾಲ್ಯ ಜೀವನವನ್ನು ನೆನೆಸ್ಕೊಂಡಾಗ he was considered as a ಚಂಡಾಶೋಕ ಆರ್ ಕಾಳಾಶೋಕ. ಈ ಕೇಮ್ ಟು ಪವರ್ ಅಧಿಕಾರಕ್ಕೆ ಒಂದು 273 ಅಧಿಕಾರಕ್ಕೆ ಬರ್ತಾರೆ. ಸುಮಾರು 270 ಕ್ರಿಸ್ತಪೂರ್ವ 273 ಅಧಿಕಾರಕ್ಕೆ ಬಂದು ಅವಾಗ ಈ ವಾಸ್ ವೈಸ್ರಾಯ್ ಆಫ್ ಟೆಕ್ಸಸ್. ಈ ಅನುಭವದ ಹಿನ್ನೆಲೆಯಲ್ಲಿ ಈ ಕೇಮ್ ಟು ಪವರ್ ಇನ್ 261 BC ಕ್ರಿಸ್ತಪೂರ್ವ 261 ಕಳಿಂಗದ ಮೇಲೆ ಯುದ್ಧ ಮಾಡ್ತಾರೆ. ಅಧಿಕಾರಕ್ಕೆ ಬಂದರೆ ಕಳಿಂಗ ವಾಸ್ ಕಾನ್ಕರ್ಡ್. ರಾಕೆಟ್ 13th 13ನೇ ಶಿಲಾಶಾಸನ ಅಶೋಕನು ಕಳಿಂಗದ ಮೇಲೆ ಯುದ್ಧವನ್ನು ಕೈಗೊಂಡ. ಅದು ಒಂದೇ ಕದನ ಮಾಡೋದು ಅಶೋಕ. ದ ಬ್ಯಾಟಲ್ ಆಫ್ ಕಳಿಂಗ 261 BC ಕ್ರಿಸ್ತಪೂರ್ವ. ಆ ಕಡೆ ರಾಕೆಟ್ 13th ಏರಿಯಾ ಇರ್ತದೆ 13ನೇ ಶಿಲಾಶಾಸನ. ಹಿಸ್ ಮೆಜೆಸ್ಟಿ ಅಂಡ್ ಗ್ರೇಸಿಯಸ್ ಮೆಜೆಸ್ಟಿ ಅಶೋಕ ಕಾನ್ಕರ್ಡ್ ಕಳಿಂಗ. ಅಬೌಟ್ 1,50,000 persons were captured and 1,00,000 persons were slain and a number of persons were wounded. ಸುಮಾರು 1,50,000 ಜನ ಸೆರೆಹಿಡಿಯಲ್ಪಟ್ಟರು, ಸುಮಾರು 1,00,000 ಜನ ಕೊಲ್ಲಲ್ಪಟ್ಟರು, ಅನೇಕ ಗಾಯಾಳುಗಳಾದವು. ರಾಯಚೌಧರಿ, according to Raichaudhuri, he stated that a great historian stated Ashoka was the only military monarch who abandoned warfare after victory. ಯುದ್ಧದಲ್ಲಿ, ಕಳಿಂಗ ಯುದ್ಧದಲ್ಲಿ ಗೆದ್ದು ಇನ್ನ ಯುದ್ಧ ಮಾಡೋದಿಲ್ಲ ಅಂತ ಖಡ್ಗವನ್ನು ಬಿಸಾಕಂತ ಒಬ್ಬ ಚಕ್ರವರ್ತಿ ಇತಿಹಾಸದಲ್ಲಿ ಇದ್ರೆ ಅಶೋಕ ಅಂತ ಹೇಳ್ತಾರೆ. ಅಶೋಕ ಕಳಿಂಗ ಮಹಾ ಕದನದ ನಂತರ ಅಂದು ಸಂಜೆ ಆ ಕದನ ಭೂಮಿ ರಣರಂಗವನ್ನು ಒಂದ್ಸರಿ ವೀಕ್ಷಿಸ್ತಾನೆ. ನೋಡಿದಾಗ ಅವನಿಗೆ ಅಂತಃಕರಣ ಕದಡೋಗ್ಬಿಡ್ತದೆ. ಕಾನ್ಸಿಯಸ್ನೆಸ್ ಬಹಳ ನೋವಾಯ್ತು. ಎಂತಹ ತಪ್ಪಾಯ, ನಾನೇನೋ ಕಳಿಂಗ ದೊರೆ ಮೇಲೆ ಯುದ್ಧವನ್ನು ಡಿಕ್ಲೇರ್ ಮಾಡಿ, ಆದರೆ ನಿರಪರಾಧಿ ಸೈನಿಕರು ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ, ಅಂಗಾಂಗನ ಕಳ್ಕೊಂಡಿದ್ದಾರೆ, ಅಂಗವಿಕಲರಾಗಿದ್ದಾರೆ. ಇಂಥ ದಾಳ್ತಾ ಇದ್ದಾರೆ ಯುದ್ಧ ಭೂಮಿ, ಕದನ ಭೂಮಿ ರಣರಂಗದಲ್ಲಿ. ಇಂತಹ ದುಃಖವಕ್ಕೆ ಕಾರಣ ಆಯ್ತಲ್ಲ ಯುದ್ಧ ಆಗ್ಬಿಟ್ಟು ಅವನ ಅಂತಃಕರಣ ನೊಂದ್ಕೊಂಡು ಒಂದು ಪಶ್ಚಾತ್ತಾಪ. ಅದೇ ರೀತಿ ಹಾಗೆ ಪಾಸ್ ಆಗ್ತಾ ಇರ್ಬೇಕಾದ್ರೆ ನಿಗ್ರೋಧ ಅಂತ ಒಬ್ಬ ಯಂಗ್ ಮಾಗ್, ಒಂದು ಸಮಣೀರ, ಬೌದ್ಧ ಸಮಣೀರ ಅಲ್ಲಿ ಆ ಕಡೆ ಪಾಸ್ ಆಗ್ತಾ ಇತ್ತು. ಅವರ ಗಾಂಭೀರ್ಯ, ಅವರ ಶಾಂತಿ ಚಿತ್ತತೆಯನ್ನು ನೋಡಿದಂತ ಅಶೋಕ ಆ ನಿಗ್ರೋಧ ಸಮಣೀರ ಬೌದ್ಧ ಸನ್ಯಾಸಿ ನೋಡ್ಬಿಟ್ಟು, ನೀವ್ ಯಾರು, ನೀವು ಇಷ್ಟು ಸಮಾಧಾನ ಶಾಂತ ಇದ್ದಾರಲ್ಲ, ಏನ್ ಕಾರಣ, ನೀವ್ ಯಾರು ಹೇಳಿದಾಗ ಆಗ ಸಮಣೀರ ನಿಗ್ರೋಧ ಹೇಳ್ತಾನೆ, ನಾನು ನಿಮ್ಮ ಸಹೋದರನ ಮಗ, ನಮ್ಮ ತಂದೆ ನಿಮ್ಮಿಂದ ಕೊಲ್ಲಲ್ಪಟ್ಟಿದ್ದಾರೆ, ನಾನೀಗ ಬೌದ್ಧ ಸನ್ಯಾಸನ ಸ್ವೀಕರಿಸಿ ಸಮಣೀಯರನಾಗಿದ್ದೀನಿ. ಇಷ್ಟು ಸಮಾಧಾನ ಚಿತ್ತವಾಗಿದೆಯಲ್ಲಪ್ಪ, ನಾನು ಈ ದೇಶದ ಅಧಿಪತಿ ಅಂದ್ರೆ ಮೌರ್ಯ ಚಕ್ರವರ್ತಿ, ನಾನು ಇಷ್ಟು ನೋವು ಸಂಕಟದಲ್ಲಿದ್ದೀನಿ, ಡಿಸ್ಟರ್ಬ್ ಆಗಿದ್ದೀನಿ, ನನಗೆ ಇಷ್ಟೊಂದು ಆತಂಕ ನೋವುಗಳು ಉಂಟಾಗಿದ್ದೀನಿ, ನೀನು ಇಷ್ಟು ಸಮಾಧಾನ ಆಗಿದ್ದೇನೆ, ಏನ್ ಕಾರಣ ಅಂತ ಅಶೋಕ ನಿಗ್ರೋಧ ಸಮಣೀಯರವನ್ನು ಕೇಳಿದಾಗ ಹಾಗೆ ಹೇಳ್ತಾರೆ, ನಾನು ಬೌದ್ಧ ಮಾರ್ಗವನ್ನು ಅನುಸರಿಸ್ತಾ ಇದ್ದೀನಿ, ಬುದ್ಧರ ಬೋಧನೆಯನ್ನ ಅನುಸರಿಸ್ತಾ ಇದ್ದೀನಿ. ಅದರಲ್ಲಿ ನಾನು 4 ಸತ್ಯಗಳು, ಅಷ್ಟಾಂಗ ಮಾರ್ಗ, ಶೀಲ ಪಾಲನೆ ಮಾಡ್ತಾ ಇದ್ದೀನಿ, ಶೀಲ, ಸಮಾಧಿ, ಏಕಾಗ್ರತೆ ಮತ್ತು ಪ್ರಜ್ಞೆಯಿಂದ ಬದುಕ್ತಾ ಇದ್ದೀನಿ. ಆದ್ರಿಂದ ಹಾಗಾದ್ರೆ ನಿಮ್ ಗುರು ಯಾರು ಅಂತ ಕೇಳಿದಾಗ, ನಮಗೆ ಮೊಗ್ಗಾರಿ ಪುತ್ತ ತಿಸ್ಸ ಅಂತ ಗುರು ಇದ್ದಾರೆ, ನಿಮ್ ಹೆಚ್ಚಿನ ಮಾಹಿತಿ ಬುದ್ಧ ಧರ್ಮದ ಬಗ್ಗೆ ಬೇಕಾದ್ರೆ ನೀವು ಹೋಗಿ ಅವ್ರನ್ನ ಭೇಟಿ ಮಾಡಿ ಅಂತ ನಿಗೃತಿ ಅಂತೆ. ಆವಾಗ ಅಶೋಕ ಮೊಗ್ಗಾರಿ ಪುತ್ತ ತಿಸ್ಸ ಎಂಬತಕ್ಕಂಥ ಅರಹಂತ ಬೌದ್ಧ ಭಿಕ್ಷುಗಳಾಗಿದ್ರು, ಅವ್ರನ್ನ ಭೇಟಿ ಮಾಡಿ ಅವರ ಮಾರ್ಗದರ್ಶನ, ಅವರೇ ರಾಜಋಷಿ ಅಶೋಕ ಚಕ್ರವರ್ತಿ ಜಗತ್ಗೆ ಇಷ್ಟು ಪ್ರಖ್ಯಾತ ಆಗಬೇಕಾದ್ರೆ ಅವರ ಹಿಂದ್ಗಡೆ ಇದ್ದಂತ ಮಾರ್ಗದರ್ಶನ ಕೊಟ್ಟಂತ ಅರಹಂತ ಮೊಗ್ಗಾಲಿ ಪುತ್ತ ತಿಸ್ಸ
ಅವರು ಮಹಾತೇರರು ಅಶೋಕನಿಗೆ ಒಂದು ತಿಳುವಳಿಕೆಯನ್ನು ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಅಂದಿನ ಕಾಲದಲ್ಲಿ ಅಶೋಕ ಚಂಡಾಶೋಕ, ಕಾಳಾಶೋಕ ಅಂತಕ್ಕಂಥ ಹೆಸರು ಅದು ಬಿರುದುಗಳಿತ್ತು. ಅಂದ್ರೆ ಕ್ರೋಧದಲ್ಲಿದ್ದಂತ ಅಶೋಕ ಶಾಂತಿ ಪ್ರಿಯನಾಗ್ತಿ. ಹಿ ವಾಸ್ ಕಾಲ್ಡ್ ದೇವನಾಮ ಪ್ರಿಯದರ್ಶಿ ಅಶೋಕ ಅಂತ. ದೇವಾದಿ ದೇವತೆಗಳ ಪ್ರಿಯನಾಗುತ್ತಾ ಪ್ರಿಯದರ್ಶಿಯಾದಂತ ಅಶೋಕನಾಗ್ತಾನೆ. ಅಲ್ಲಿಂದ ಮುಂದೆ ಕಳಿಗೀತದ ನಂತರ ಶಾಂತಿ ಪ್ರಿಯನಾಗಿ ಅಶೋಕ ರಾಜ್ಯ ಬರಮಾಡ್ತಾರೆ. ಅಂದಿನ ಕಾಲದಲ್ಲಿ ಸುಮಾರು ಗೌತಮ ಬುದ್ಧರ ಒಂದು ಫಸ್ಟ್ ಅವರು ಮಹಾಪರಿನಿಬ್ಬಾನ ಹೊಂದದ 3 ತಿಂಗಳಿಗೆ ರಾಜಗೃಹದ ಸತಪನ್ನೆ ಗುಹೆಯಲ್ಲಿ ಒಂದು ಸಮಾವೇಶ ಸೇರಿ 500 ಅರಹಂತರು ಅಂದ್ರೆ ಮಹಾಕಶ್ಯಪ ತೇರರ ಅವರ ಅಧ್ಯಕ್ಷತೆಯಲ್ಲಿ ಮೊದಲನೇ ಬೌದ್ಧ ಮಹಾ ಸಮಾವೇಶ ಸೇರಿ ಬುದ್ಧರ 84,000 ಗಾಥೆಗಳನ್ನ ರಿಸೈಟ್ ಮಾಡಲಾಯ್ತು, ಪಠನೆ ಮಾಡಲಾಯ್ತು. ಅಂದ್ರೆ ತ್ರಿಪೀಠಕವನ್ನ ಪಠನೆ ಮಾಡಲಾಯ್ತು. ಅಲ್ಲಿ ವಿನಯವನ್ನು ಕೂಡ ಪಠನೆ ಮಾಡಲಾಯ್ತು. ಅಂದ್ರೆ ವಿನಯ ಪೀಠಕವನ್ನ ಉಪಾಲಿ ಪಠನೆ ಮಾಡಿತು. ಆಮೇಲೆ ಆನಂದ ಸುತ್ತ ಪೀಠಕವನ್ನ ಹಾಗೆ ಅಭಿತಮ ಪೀಠಕವನ್ನ ಪಠನ ಮಾಡಿದಾಗ ಉಳಿದಂತ 500 ಭಿಕ್ಷುಗಳು ಅದನ್ನ ಸಾಧು 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 ಅಂತ ಅನುಮೋದನೆಯನ್ನ ಮಾಡ್ತಾರೆ. ಆನಂತರ 100 ವರ್ಷಗಳ ನಂತರ 2ನೇ ಬೌದ್ಧ ಮಹಾ ಸಮಾವೇಶ ವೈಶಾಲ್ಯದಲ್ಲಿ ನಡೀತದೆ. ಆವಾಗ ವೈಶಾಲ್ಯದಲ್ಲಿ ಬೌದ್ಧ ಭಿಕ್ಷುಗಳು ಅವರ ಒಂದು ಬೌದ್ಧ ಧರ್ಮವನ್ನು ಸರಳೀಕರಣಗೊಳಿಸ್ಕೋಬೇಕು ಅಂತ ಸ್ವಲ್ಪ ಅದನ್ನ ಅಂದ್ರೆ ಬುದ್ಧರ ಬೋಧನೆಯನ್ನ ಡಿವೇಟ್ ಮಾಡ್ತಾರೆ, ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊತಾರೆ. ಆವಾಗ ಅದು ಮಹಾಸಾಂಘಿಕ ಮತ್ತು ಸ್ಥಾವಿರಾತಿ 2 ಗುಂಪಾಗುತ್ತೆ. ಆಗ ಅದರಲ್ಲಿ ಬುದ್ಧರ ಬೋಧನೆಗಳನ್ನ ಯಥಾವತ್ತಾಗಿ ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಗುಂಪಿತ್ತಲ್ಲ, ಅದು ಮುಂದೆ ತೀವ್ರವಾದ ಸ್ಥಿತಿ. ಈ ಹಿನ್ನೆಲೆಯಲ್ಲಿ ಅಶೋಕ ಮೊಗ್ಗಾಲಿಪುತ್ತ ತಿಸ್ಸ ಅವರ ಮಾರ್ಗದರ್ಶನದಲ್ಲಿ ಬೌದ್ಧ ಧರ್ಮವನ್ನ ಯಥಾವತ್ತಾಗಿ ಅಸ್ತಿತ್ವಕ್ಕೆ ಉಳಿಸಿ ಬೆಳೆಸಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಸುಮಾರು 60,000 ಬೌದ್ಧ ಭಿಕ್ಷುಗಳನ್ನ ಡಿಸ್ರೋಬ್ ಮಾಡಿಸ್ತಾರೆ. ಕಾವಿದ್ದ ತೆಗೆದಾಕಿ ಅವರ ಬಟ್ಟೆಯನ್ನ ಕಾವಿ ಬಟ್ಟೆಯನ್ನು ತೆಗೆದು ಅವ್ರ ನಾರ್ಮಲ್ ಉಪಾಸಕರನ್ನಾಗಿ ಮಾಡಿ ಅವ್ರಿಗೆ ಕೆಲಸ ಕೊಡ್ತಾನೆ ಅಶೋಕನ್. ಕೆಲಸ ಅಂದ್ರೆ ರಸ್ತೆ ನಿರ್ಮಾಣ, ಕೆರೆ ಕಟ್ಟೋದು, ಕಾಲುವೆ ಕಟ್ಟೋದು, ಗೆಸ್ಟ್ ಹೌಸಸ್, ರೆಸ್ಟ್ ಹೌಸಸ್, ಮತ್ತೆ ಪಶು ಸಂಗೋಪನಾಲಯ, ಆರೋಗ್ಯ ಕೇಂದ್ರಗಳು, ಸಾರು ಮರಗಳನ್ನ ನೆಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಅವ್ರಿಗೆ ತೋರಿಸ್ತಾರೆ. ಹಾಗಾಗಿ ಅವರಿಗೆ ಉದ್ಯೋಗವನ್ನು ಕೊಟ್ಟು ಒರಿಜಿನಲ್ ಯಾರು ಬುದ್ಧ ಧಮ್ಮ ಮಾರ್ಗವನ್ನ ಯಥಾವತ್ತಾಗಿ ಅನುಸರಿಸ್ತಾರೆ ಅಂತವ್ರನ್ನ ಅವ್ರಿಗೆ ಟೆಸ್ಟ್ ಮಾಡ್ತಾರೆ. ಯಾರು ಮೊಗ್ಗಾಲಿಪುತ್ತ ತಿಸ್ಸ ಅವ್ರಿಗೆ ಇಂಟರ್ವ್ಯೂ ಮಾಡಿ ಇಂಟರ್ವ್ಯೂನಲ್ಲಿ ಯಾರ್ಯಾರು ಪಾಸ್ ಆಗ್ತಾರೆ. ಈಗ ವಾಟ್ ಈಸ್ ಅರಹಂತ, ವಾಟ್ ಈಸ್ ಕೋರ್ನಬರ್ಡ್, ಅರಹಂತ ಆದ್ರೇನು, ನಾರ್ಬಾರೆ ಸತ್ಯ ಅಂದ್ರೇನು, ಪಟಿಚಿ ಸಮುಪಾದ ಆದ್ರೇನು, ಹೀಗೆ ನಿಬ್ಬಾನ ಆದ್ರೇನು, ಎನ್ಲೈಟನ್ಮೆಂಟ್ ಅಂದ್ರೇನು, ಇಂತಹ ಪ್ರಶ್ನೆಗಳನ್ನ ಕೇಳಿ ಯಾವ ಭಿಕ್ಷುಗಳು ಉತ್ತರವನ್ನು ಕೊಡ್ತಾರೆ ಅವ್ರನ್ನ ಉಳಿಸ್ಕೊಂಡು ಉಳಿದಂತವ್ರನ್ನ ಡಿಸ್ಟ್ರೋಬ್ ಮಾಡಿಸ್ತಾರೆ. ಆಗ ಈ ಮೊಗ್ಗಾಲಿಪುತ್ತ ತಿಸ್ಸರ ಅಧ್ಯಕ್ಷತೆಯಲ್ಲಿ 3ನೇ ಬೌದ್ಧ ಮಹಾಸಮ್ಮೇಳನ ಪಾಟಲಿಪುತ್ರದಲ್ಲಿ ಏರ್ಪಾಡು ಮಾಡಲಾಗುತ್ತೆ. ಆವಾಗ ಈ ತ್ರಿಪೀಠಕವನ್ನ ರಚನೆ ಮಾಡಿ ಅದನ್ನ ಉಳಿಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅಶೋಕ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಬೌದ್ಧ ಧರ್ಮವನ್ನ ಭಾರತ, ಏಷ್ಯಾದ ಕಾಂಟಿನೆಂಟು, ಆಮೇಲೆ ಗ್ರೀಕ್ ತನಕ, ಜಪಾನ್ ತನಕ, ಬರ್ಮಾ, ಥೈಲ್ಯಾಂಡ್, ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ, ಟಿಬೆಟ್, ಮಂಗೋಲಿಯಾ, ಜಪಾನ್ ಎಲ್ಲ ಕಡೆಗೂ ಕೂಡ ಈ ಒಂದು ಬೌದ್ಧ ಸಾಂಸ್ಕೃತಿಕ ಪರಂಪರೆಯನ್ನ ವಿಸ್ತರಿಸಲಾಯಿತು. ಅಂದ್ರೆ ಅಶೋಕ ಅಧಿಕಾರಕ್ಕೆ ಬಂದಾಗ ಬುದ್ಧನ ಕಸ್ತಿ ಅದು 8 ಭಾಗಗಳ ಮಾಡಿತು. ಅದನ್ನ 84,000 ಸ್ತೂಪಗಳನ್ನ, ವಿಹಾರಗಳನ್ನ, ಚೈತ್ಯಗಳನ್ನ ಕಟ್ಟಿ ಬೌದ್ಧ ಧರ್ಮವನ್ನು ಪ್ರಸಾರ ಮಾಡಿ ಉಳಿಸಿ ಬೆಳೆಸಂತ ಕೀರ್ತಿ ಅಶೋಕ ಉಳಿಸದು. ಯಾಕೆ ನಾನು ಇವತ್ತು ಅಶೋಕನ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅಂತ ಯೋಚನೆ ಮಾಡಿ ಅಂತ ಹೇಳಿದ್ರೆ, ಇವತ್ತು ಭಾರತದ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಪ್ರಪಂಚದ ಯಾವುದೇ ದೇಶದ ರಾಜಕೀಯ ವ್ಯವಸ್ಥೆ ಇದ್ದಿರೋ, ಒಂದ್ ಕಡೆ ಬಂಡವಾಳಶಾಹಿ ಇದೆ, ಅಮೆರಿಕದಲ್ಲಿ ಕಮ್ಯುನಿಸಂ ಸಮತಾವಾದ ರಷ್ಯಾದಲ್ಲಿದೆ, ಹೀಗೆ ಬೇರೆ ಬೇರೆ ಕಡೆ ರಾಜಪ್ರಭುತ್ವ ಇದೆ, ಬೇರೆ ಬೇರೆ ಎಲ್ಲೇ ಇರ್ತದೆ. ಅಂದ್ರೆ ಅಶೋಕನ ಯಾಕೆ ನಾವು ಆದರ್ಶವಾಗಿ ಕೇಳಬೇಕು ಅಂತ ಹೇಳಿ, ಅಶೋಕ ರಾಜ್ಯಭಾರ ಮಾಡುವಾಗ ಸುಖಿ ರಾಜ್ಯದ ಪರಿಕಲ್ಪನೆ ಇಟ್ಕೊಂಡಿದ್ದು. ಭಾರತದ ಈಗಿನ ಪರಿಸ್ಥಿತಿಯಲ್ಲಿ ಯಾವುದೇ ರಾಜಕಾರಣಿ ಅವರೇ ಮಿಲ್ಲ ಇರ್ಬೋದು, MD ಆಗಿರ್ಬೋದು, ಯಾವುದೇ ಸ್ಥಾನಮಾನದ ಇದ್ರು ಕೂಡ ಅಧಿಕಾರಕ್ಕೆ ಬರೆದ ಮೇಲೆ ಅಶೋಕನ ಆದರ್ಶಗಳನ್ನ ಆಧಾರವಾಗಿ ಇಟ್ಕೊಂಡು ರಾಜ್ಯಭಾರ ಮಾಡಿದಾಗ ಭಾರತ ಸುಖಿ ರಾಜ್ಯ. ಯಾಕಂದ್ರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಬೆಳೆದು ಜಾತ್ಯತೀತ ಧರ್ಮ ನಿರಾಪೇಕ್ಷ ಉಳಿಬೇಕು. ಯಾಕೆ ಹೇಳ್ತಾರೆ, ಅಶೋಕನು ಕೂಡ ಅಂದಿನ ಕಾಲದಲ್ಲಿ ಅವರು ಅಜೀವಕ ಅಂತ ಹೇಳಿದ್ರೆ ಲೈವ್ಲಿಹುಡ್ಗಾಗಿ ಕೂಡ ಕಾವ್ಯ ಸಿದ್ಧಾಂತವನ್ನ, ಆಮೇಲೆ ನಿಘಂಟುನಾಥ ಪುತ್ರನ, ಮತ್ತೆ ಇತರ ಪರಿವ್ರಾಜಕರಣ, ಎಲ್ಲಾ ಧರ್ಮದವ್ರನ್ನು ಕೂಡ
ಅಶೋಕ ರಕ್ಷಣೆ ಕೊಟ್ಟು ಅಂದಿನ ಕಾಲದಲ್ಲಿ ಅಶೋಕ ಒಂದು ಜಾತ್ಯತೀತ ಪರಿಕಲ್ಪನೆಯನ್ನ ತನ್ನ ಸಾಮ್ರಾಜ್ಯವಿರ್ತಕ್ಕಂಥ ಎಲ್ಲ ಪ್ರಜೆಗಳ ಹಿತಕ್ಕಾಗಿ ರಾಜ್ಯಭಾರವನ್ನು ನಿರ್ವಹಿಸಿ. ಈ ಹಿನ್ನೆಲೆಯಲ್ಲಿ ಅಶೋಕ 3ನೇ ಬೌದ್ಧ ಮಹಾಸಭೆಯನ್ನು ಕರೆದು ಚರ್ಚೆ ಮಾಡಿ ಬೌದ್ಧ ವಿಚಾರಧಾರೆಗಳ ಪ್ರಸಾರಣೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಧರ್ಮ ಮಹಾಮಾತರು ಅಂತಕ್ಕಂಥ ವಿಶೇಷ ಅಧಿಕಾರಿಗಳನ್ನ ನೇಮಕ ಮಾಡಿದ್ರು. ಅದ್ರಲ್ಲಿ ಏನಂತ ಹೇಳಿದ್ರೆ, ಯಾವುದೇ ಒಬ್ಬ ಅಧಿಕಾರಿ ಯಾವುದೇ ಸ್ಥಾನದಲ್ಲಿ ಧಮ್ಮದ ನೆಲಗಟ್ಟಿನ ಮೇಲೆ ಅಂದ್ರೆ ಸತ್ಯದ ನೆಲಗಟ್ಟಿನ ಮೇಲೆ ದ 4 Noble Truth, 8 Fold Path ಪಂಚಶೀಲವನ್ನ ಪಾಲನೆ ಮಾಡ್ಬೇಕು. ಪಂಚಶೀಲ ಇದೆಯಲ್ಲ, ಅದು ತ್ರಿಶರಣ ಶ್ರದ್ಧೆ, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಸಂಘಂ ಶರಣಂ ಗಚ್ಚಾಮಿ. ಅಂದ್ರೆ ಬುದ್ಧ ಅಂದ್ರೆ ಜ್ಞಾನೋದಯ ಪಡೆದವರು, ಧಮ್ಮ ಅಂದ್ರೆ ಸತ್ಯ, 4 Noble Truth and 8 Fold Path ಪಠಿತ ಸಮೂಪದ, ಸಂಘ ಅಂತೇಳಿ ಬುದ್ಧರ ವಿಚಾರಧಾರೆಗಳನ್ನ ನಿರಂತರವಾಗಿ ಹೀಗಿದೆ ಯಥಾವತ್ತಾಗಿ ಕಾಪಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಸಂಘಕ್ಕೆ ಶರಣ ಹೋಗಿ ಪಂಚಶೀಲವನ್ನ ಅಂದಿನ ಕಾಲದಲ್ಲಿ ಅಶೋಕ ಜಾರಿಗೆ ತಂದ. ಪ್ರಾಣ ಹತ್ಯೆ ಮಾಡಿದೀರ, ಜೀವ ರಕ್ಷಣೆ ಮಾಡಬಹುದು, ಕಳ್ಳತನ ಮಾಡಬಾರದು, ದಾನಶೀಲರಾಗಿ ಬರುತ್ತದ್ದು, ಸಂಸಾರದಲ್ಲಿ ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿಯರು ಪರಸ್ಪರ ವಿಶ್ವಾಸ ನಿಷ್ಠೆಯಿಂದ ಪ್ರೀತಿ ವಿಶ್ವಾಸಗಳಿಂದ ಸ್ನೇಹಿತರತೆ ಬದುಕಬೇಕು, ಮನೆ ವಾತಾವರಣ ಶಾಂತಿ ಇದ್ದಿರ್ಬೇಕು, ಆಗ ಗುರು ಜಾರುತ್ತೆ. ಸುಳ್ಳು ಮಾತು, ಚಾಡಿ ಮಾತು, ಚುಚ್ಚು ಮಾತು, ಬೊಗಳಿ ಕೆಟ್ಟ ಮಾತಾಡ್ಬಾರ್ದು, ಒಳ್ಳೆ ಮಾತಾಡ್ದೆ ಅಥವಾ ಮೌನವಾಗಿರ್ಬೇಕು. ಐರನ್ ಎಂಡ ಅಸಾರ ಬೀಗೋ ಬ್ರ್ಯಾಟಿ ಮತ್ತೆ ಇರ್ತಕ್ಕಂಥ ಮರೆಯತಕ್ಕಂಥ ದ್ರಾವಕ ವಸ್ತು, ಮದ್ಯ, ಮಾದಕ ದ್ರವ್ಯ ವಸ್ತುಗಳನ್ನ ಸೇವನೆ ಮಾಡಬಾರ್ದು, ಶಕ್ತಿದಾಯ ಊಟ ಮಾಡಬೇಕು, ಅದಾ ಶುದ್ಧವಾದ ನೀರು ಆಹಾರ ಊಟ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಪಂಚಶೀಲವನ್ನ ಜಾರಿಗೆ ತಂದು ಈ ಹಿಂದೆ ಐತಿಹಾಸಿಕವಾಗಿ ತಿತ್ತಾಕ ತಳದನೇಮಿ ಅಂತಕ್ಕಂಥ ಒಬ್ಬ ದೊರೆ ಪಂಚಶೀಲವನ್ನ ಪಾಲನೆ ಮಾಡಿ ತನ್ನ ಸಾಮ್ರಾಜ್ಯದಾದ್ಯಂತ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಸಮುದ್ರದ ವರೆಗೂ ಸಾಮ್ರಾಜ್ಯವನ್ನ ಶಾಂತಿ ರೀತಿಯಿಂದ ಅಂದ್ರೆ ಪಂಚಶೀಲದ ಮೂಲಕ ಯುದ್ಧವಿಲ್ಲದೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿ ತನ್ನ ಅಧೀನ ದೊರೆಗಳ ಜೊತೆಯಲ್ಲಿ ವಿಶ್ವಾಸವಾಗಿಕೊಂಡು ಶಾಂತಿ ರೀತಿಯಿಂದ ರಾಜ್ಯಭಾರ ಮಾಡಿದ್ದಾರೆ ಅಂತಕ್ಕಂಥ ದಳದ ನೇಮಿ ಅಂತಕ್ಕಂಥ ಪ್ರಾರಂಭದ ದೊರೆಯಿಂದ ಹಿಡಿದು ಅಶೋಕನ ತನಕ ಕೂಡ ಸಾಮ್ರಾಜ್ಯ ಶಾಂತಿ. ಅಶೋಕನ ವಿಚಾರಧಾರೆಗಳನ್ನೇ ಕನಿಷ್ಕನು ಕೂಡ ಅಧಿಕಾರಕ್ಕೆ ಬಂದ್ಮೇಲೆ ಕ್ರಿಸ್ತಶಕ 72 ಶಾಲಿಮಾನ ಶಕೆಯಿಂದ ಅವನು ರಾಜ್ಯಭಾರ ಮಾಡ್ತಾನೆ. ಭಾರತದ ಬೌದ್ಧ ಪರಂಪರೆಯನ್ನ ಗ್ರೀಕ್ ತನಕ ಮತ್ತೆ ಚೀನಾ ತನಕ ವಿಸ್ತರಿಸಿದ. ಆಮೇಲೆ ಹರ್ಷವರ್ಧನ ಅಧಿಕಾರಕ್ಕೆ ಬಂದಾಗ 643 ಅವನು ಕನೂಜಿನ ಮಹಾಸಭೆ ಬೋಧನೆಯ ಸಾರ ಇದೆಲ್ಲ ಧಮ್ಮ ಚೆಕ್ಕ ಪವತ್ತನ ಸುತ್ತ ಇದು ಸತ್ಯದ ನೆಲಗಟ್ಟಿನ ಮೇಲೆ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ. ಅದು ಶೀಲ, ಮೊರಾಲಿಟಿ. ಯಾವುದೇ ದೇಶ ರಾಜ್ಯಭಾರ ಅಭಿವೃದ್ಧಿಯಾಗಿ ಶಾಂತಿಯಿಂದ ಇರ್ಬೇಕು. ಸಾಮ್ರಾಜ್ಯದ ಶಾಂತಿ ಸ್ಥಾಪನೆ ಆದಾಗ ಅಭಿವೃದ್ಧಿ ಸಾಧ್ಯ. ಯುದ್ಧ ಮಾಡಿದಾಗ, ಗಲಾಟೆ ಮಾಡಿದಾಗ, ಕಷ್ಟಗಳಾದಾಗ, ಭಿನ್ನತೆ ಇದ್ದಾಗ ಈ ಗಲಾಟಿನಲ್ಲೇ ಹಿಂಸೆನಲ್ಲೇ ದೇಹ ವೇಸ್ಟ್ ಆಗುತ್ತೆ, ಸಮಯ ವೇಸ್ಟ್ ಆಗುತ್ತೆ. ಸುಖ ಶಾಂತಿ ನಿಂದ ಇರ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅಶೋಕ ಅವನು ಶ್ರುತಿ ರಾಜ್ಯದ ಪರಿಕಲ್ಪನೆ ಇಟ್ಕೊಂಡು ಅಶೋಕ ಅಡಿಸ್ತಂಭ, ಅಶೋಕ ಅಡ್ ಬುದ್ಧಿಸಂ, ಬೌದ್ಧ ಧರ್ಮದ ನೆಲೆಯ ಆಧಾರದ ಮೇಲೆ ಶೀಲದಿಂದ, ಸಮಾಧಿ ಏಕಾಗ್ರತೆಯಿಂದ, ಪ್ರಜ್ಞೆಯಿಂದ ರಾಜ್ಯಭಾರ ಮಾಡಿದ. ಅಂದ್ರೆ ಜಗತ್ತಿಗೆ ಅಶೋಕನಂತ ಚಕ್ರವರ್ತಿ ಬಹಳ ದುರ್ಲಭ. ಅದನ್ನೇ ದ ಲಯನ್ ಕ್ಯಾಪಿಟಲ್ ಆಫ್ ಸಾರಣ. ಪ್ರಜೆಗೆ ರಾಜ್ಯಭಾರ ಮಾಡುವಾಗ ಈ ಧಮ್ಮ ಚಕ್ರವನ್ನ ಆಧಾರವಾಗಿ, ಧಮ್ಮ ಅದರ ಸತ್ಯ, ಬುದ್ಧರ ಸತ್ಯದ ನೆಲೆಗಟ್ಟಿನ ವೈಜ್ಞಾನಿಕ ವೈಚಾರಿಕ ನೆಲೆಗಟ್ಟಿನ ಮೇಲೆ ಪ್ರಕೃತಿ ಪರಿಸರದ ಉಳಿಸಿ ಬೆಳೆಸಿ ಸುಖಿ ರಾಜ್ಯದಲ್ಲಿ ಜನಸಾಮಾನ್ಯಕ್ಕೆ ಆರೋಗ್ಯ ಕೇಂದ್ರಗಳನ್ನ ಕಟ್ಟುವುದರ ಜೊತೆ ಪ್ರಾಣಿಗಳಿಗೂ ಕೂಡ ಪಶು ಸಂಗೋಪನಾಲಯ, ರಸ್ತೆ ನಿರ್ಮಾಣ ಕಾರ್ಯ ಇರ್ಬೋದು, ಕೆರೆ ಕಟ್ಟೆ ಕಾಲುಗಳ ನಿರ್ಮಾಣ ಇರ್ಬೋದು, ನೀರಾವರಿ ಯೋಜನೆ ಇರ್ಬೋದು, ಇವೆಲ್ಲವೂ ಕೂಡ ಕಟ್ಟಿ ಪ್ರಜೆಗಳು ಸುಖ ಶಾಖೆ ನಿಂದಿತ ಇದ್ದಂಥವರ ಸ್ಥಿತಿ ಅಶೋಕನ ಕಾಲಘಟ್ಟದಲ್ಲಿ ನಾವು ಕಾಣಿ. ಮುನ್ಪ ಬಗ್ಗೆ ಎಚ್ಜಿಬಲ್ಸನ್ ಮಾತಾಡ್ತಾರೆ. ಅಮಿಟ್ 10,000 monarchs holding history. The name of Ashoka Saint Krishna. His name is still honored from all countries. ಇತಿಹಾಸದ ಬಾಂಧವ್ಯದಲ್ಲಿ ಎಚ್ಜಿಬೆಲ್ಸ್ ವರ್ಲ್ಡ್ ಹಿಸ್ಟೋರಿಯನ್ ಹೇಳೋದು, ಹಿಸ್ಟ್ರಿ ಆಫ್ ದಿ ವರ್ಲ್ಡ್ ಅಲ್ಲಿ ಹೇಳೋದು, ಅಶೋಕ ಚಕ್ರವರ್ತಿ ಇತಿಹಾಸದ ಬಾಂಧವ್ಯದಲ್ಲಿ ಇಂದಿಗೂ ಕೂಡ ಮಿನುಗುತಾರಿಯಂತೆ, ಆಕಾಶ ನಕ್ಷತ್ರದಂತೆ ಖಗೋಳಿಸ್ತಾ ಇದ್ದಾರೆ. ಅವರ ಕೀರ್ತಿ ಓಲ್ಗಂದ ಜಪಾನ್ ಪ್ರಪಂಚಕ್ಕೆ ಆದರ್ಶಮಯವಾಗಿದೆ. ಯಾಕಂದ್ರೆ ಶ್ರುತಿ ರಾಜ್ಯವನ್ನು ಕಟ್ಟಿದ. ಈ ಪರಿಕಲ್ಪನೆ ಯಾವುದೇ ಪಕ್ಷದ ಅಧಿಕಾರಕ್ಕೆ ಬಂದಂತ ಯಾವುದೇ ಒಂದು ಪ್ರತಿನಿಧಿಗಳಿರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಪಂಚಾಯತಿಯಿಂದ ದೆಹಲಿಯ ತನಕ ಭಾರತದ ಸುಖಿ ರಾಜ್ಯವನ್ನ ಕಟ್ಟಬೇಕು, ಎಲ್ಲರ ಹಿತವನ್ನ ಕಾಪಾಡಬೇಕು ಅಂತಕ್ಕಂಥ ಹಿನ್ನೆಲೆ ಸಂವಿಧಾನ ಎಲ್ಲ ಸ್ಥಿತಿಗೆ ಬಂದಿದೆ. ಅದನ್ನ ಉಳಿಸಿ ಬೆಳೆಸಿದಾಗ ಎಲ್ಲರಿಗೂ ಶಾಂತಿ ಇರ್ತದೆ. ಜಾತ್ಯತೀತ ಧರ್ಮ ನಿರಾಪೇಕ್ಷದ ನೆಲಗಟ್ಟಿನ ಮೇಲೆ ಕಟ್ಟಿರ್ತಕ್ಕಂಥ ಈ ಒಂದು ಭಾರತ ಸಂವಿಧಾನ ಇದೆಯಲ್ಲ, ಇದು ಅಶೋಕ ಚಕ್ರವರ್ತಿಯ ಆದರ್ಶಮಯವಾದಂತಹ ಆಡಳಿತಕ್ಕೆ ಬುನಾದಿಯಾಗಿದೆ. ಇಂತಹ ಸುಖಿ ರಾಜ್ಯವನ್ನ ಕಟ್ಟೋಣ. ಭವತು ಸಬ್ಬ ಮಂಗಲಂ ಸಾವು ಸಂಸ.